ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಎಪಿಸೋಡ್ನಲ್ಲಿ ನಾನು ಮತ್ತೆ ರಾಮಾಯಣದ ಬಾಲಕಾಂಡದಲ್ಲಿ ಬರುವಂಥ ಒಂದು ಪ್ರಸಂಗವನ್ನು ವಿವರಿಸ್ತೇನೆ. ಹಿಂದೆ ಅತುಲ ಅಥವಾ ತಪೋಮಯ ಅನ್ನೋ ರಾಕ್ಷಸ ಘೋರ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಒಲಿಸ್ಕೊಳ್ತಾನೆ. ಬ್ರಹ್ಮನನ್ನು ಒಲಿಸ್ಕೊಂಡು ಬ್ರಹ್ಮ ದೇವರು ವರವನ್ನು ಕೇಳು ಅಂದಾಗ ಅವನು ನಾನು ಈ ಲೋಕದಲ್ಲೆಲ್ಲ ನಾನೇ ತುಂಬಿರಬೇಕು ಮತ್ತು ನನಗೆ ಸಾವು ಬರಬಾರ್ದು ಅಂತ ವರ ಕೇಳ್ತಾನೆ. ಆಗ ಬ್ರಹ್ಮ ಹೇಳ್ತಾನೆ, ಹುಟ್ಟಿದ ಮೇಲೆ ಸಾವನ್ನೋದು ನಿಶ್ಚಿತ. ಸೊ ಹಾಗಾಗಿ ನೀನು ಅದೊಂದನ್ನು ಬಿಟ್ಟು ಬೇರೆ ಕೇಳು ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಹಾಗಾದರೆ ಭಗವಂತನಿಗೆ ಸೋಲಾದಾಗ ನನಗೆ ಸಾವು ಬರಲಿ ಅಂತ ಕೇಳ್ತಾನೆ. ಆಮೇಲೆ ಇನ್ನೂ ಒಂದೇನೆಂದರೆ ಅವನಿಗೆ ಮೋಕ್ಷ ಪಡಿಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದಕ್ಕೆ ಅವನು ಮೋಕ್ಷ ಅಂದರೆ ಏನು ಅಂತ ಕೇಳಿದಾಗೆ ಎಲ್ಲ ದೇವರಲ್ಲಿ ಸೇರಿಕೊಳ್ಳೋದು, ದೇವರಲ್ಲೇ ಐಕ್ಯ ಆಗೋದು ಅನ್ನೋದನ್ನು, ದೇವರಲ್ಲಿ ಸೇರಿಕೊಳ್ಳೋದು ಅನ್ನೋ ಅರ್ಥ ಮಾಡಿಕೊಂಡು ಪರಶುರಾಮ ದೇವರ ಹೊಕ್ಕಳಿನೊಳಗೆ ಸೇರಿಕೊಂಡಿರ್ತಾನೆ. ಅವನು ಉಪಟಳಗಳನ್ನೆಲ್ಲ ಮಾಡಬೇಕಾದ್ರೆ ಹೊಕ್ಕಳಿಂದ ಆಚೆ ಬರ್ತಾನೆ ಮತ್ತು ಹೊಕ್ಕಳಿನೊಳಗೆ ಹೋಗಿ ಸೇರಿಕೊಳ್ತಾನೆ. ಹಾಗೆ ಪರಶುರಾಮನ ಹೊಕ್ಕಳಿನಲ್ಲಿ ಇರ್ತಾನೆ. ಇಲ್ಲಿ ದಶರಥ ತನ್ನ 4 ಜನ ಮಕ್ಕಳಿಗೆ ವಿವಾಹವನ್ನು ಮುಗಿಸಿ ಅಯೋಧ್ಯೆಗೆ ವಾಪಸ್ಸಾಗುವಂಥ ಸಂದರ್ಭದಲ್ಲಿ ಈ ಪರಶುರಾಮ ಎದುರಾಗ್ಬಿಟ್ಟು ಶಿವಧನಸ್ಸನ್ನು ರಾಮ ಮುರಿದಿದ್ದಾನೆ ಅನ್ನೋ ಒಂದು ಕೋಪವನ್ನು ಪ್ರದರ್ಶನ ಮಾಡ್ತಾ ರಾಮನೊಂದಿಗೆ ನಾನು ಯುದ್ಧ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಇದು ದಶರಥ ಬಂದ್ಬಿಟ್ಟು, ಬೇಡ, ದಯವಿಟ್ಟು ಅವನಿಗಿನ್ನೂ 16 ವರ್ಷ ಆಗಿಲ್ಲ, ನನ್ನೊಂದಿಗೆ ಯುದ್ಧ ಮಾಡಿ ಅಂತ ಹೇಳ್ತಾರೆ. ಆವಾಗ ದಶರಥ ಪರಶುರಾಮ ಹೇಳ್ತಾರೆ, ನಿಮಗೆ ನಾನು ತುಂಬ ಸಲ ನನ್ನಿಂದ ತಪ್ಪಿಸ್ಕೊಂಡಿದ್ದೀರಾ, ನೀವು ಈ ಸಲನೂ ಬಿಡ್ತಾ ಇದ್ದೀನಿ, ಹೋಗಿ ನಿಮ್ಮ 3 ಜನ ಮಕ್ಕಳನ್ನು ಕರ್ಕೊಂಡೋಗಿ ನಾನು ರಾಮನೊಂದಿಗೆ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾರೆ. ಕೇಳೋದಿಲ್ಲ ದಶರಥ, ಮತ್ತೆ ಹಠ ಮಾಡ್ತಿರ್ತಾನೆ. ಆವಾಗ ಇಲ್ಲ, ನೀವು ಹಾಗೆಲ್ಲ ಹೇಳೋಕ್ಕಾಗಲ್ಲ, ನನ್ನ ಜೊತೆ ರಾಮ ಯುದ್ಧ ಮಾಡಲೇಬೇಕು ಅಂತ ಹೇಳಿ ಕಡೆಗೆ ಅವ್ರ ಮನಸ್ಸನ್ನು ಒಲಿಸ್ಬಿಟ್ಟು ರಾಮನ ಜೊತೆ ಯುದ್ಧಕ್ಕೆ ಕರೀತಾರೆ. ಆವಾಗ ರಾಮನಿಗೆ ಪರಶುರಾಮ ಹೇಳ್ತಾರೆ, ನೀನು ಮುರಿದಂಥ ಈ ಶಿವಧನಸ್ಸು ಏನಿದೆ ಅದು ಪಿನಾಕ ಧನಸ್ಸು, ನಾನು ಹಿಡ್ದಿದ್ದೀನಲ್ಲ ಇದು ಏನಂದರೆ ರಾಮಧನಸ್ಸು, ನಾರಾಯಣನ ಶಾಂಗ್ನ ಧನಸ್ಸು ಅಂತ ಹೇಳ್ತಾರೆ. ಇದನ್ನು ವಿಶ್ವಕರ್ಮ ನಿರ್ಮಿಸಿದ್ದು, 2 ನಿರ್ಮಿಸಿರ್ತಾರೆ, ಒಂದು ಶಿವನಿಗಾಗಿ ಒಂದು ನಾರಾಯಣನಿಗಾಗಿ ಅಂತ. ಈ ಶಿವಧನಸ್ಸನ್ನು ನೀನು ಮುರಿದಿದ್ಯಾ, ಆದರೆ ಈ ನಾರಾಯಣನ ಶಾಂಗ ಧನಸ್ಸನ್ನು ನೀನು ಮುರಿಲಿಕ್ಕಾಗಲ್ಲ, ಇದು ಅದರಿಗಿಂತ 100 ಕೋಟಿ ಪಟ್ಟು ಹೆಚ್ಚಿಂದು ಅಂತ ಹೇಳ್ತಾರೆ. ಹೇಳಿಬಿಟ್ಟು ತಗೋ, ಈ ಧನಸ್ಸನ್ನು ನೀನು ಬಗ್ಗಿಸಿ ಇದಕ್ಕೆ ದಾರ ಕಟ್ಟು ಅಂತ ಹೇಳ್ತಾರೆ. ಹಾಗೆ ರಾಮ ತಗೊಳ್ತಾನೆ. ರಾಮ ದೇವರಲ್ವ, ಸಲೀಸಾಗಿ ದಾರ ಕಟ್ತಾರೆ, ಬಗ್ಗಿಸ್ಬಿಟ್ಟು ದಾರ ಕಟ್ಟಿ ಬಾಣ ಹೂಡ್ತಾರೆ. ಬಾಣ ಹೂಡುವಾಗ ಪರಶುರಾಮ ಹೇಳ್ತಾರೆ ಜೋರಾಗಿ, ನೀನು ಡೈರೆಕ್ಟಾಗಿ ನನ್ನ ಹೊಕ್ಕಳಿನ ಒಳಗೆ ಬಾಣವನ್ನು ಬಿಡು, ಅಲ್ಲಿ ಇದು ರಾಕ್ಷಸನಿದ್ದಾನೆ, ಅವನ ಸಂಹಾರ ಮಾಡು ಅಂತ ಹೇಳ್ತಾರೆ. ಸೊ ರಾಮ ಅಲ್ಲಿಗೆ ಬಾಣ ಬಿಟ್ಟ ತಕ್ಷಣ ಪರಶುರಾಮರು ಹೇಳ್ತಾರೆ, ನಾನು ಸೋತೆ ಅಂತ. ಇವನು ಸೋತೆ ಅಂತ ಹೇಳಿದ ತಕ್ಷಣ ರಾಕ್ಷಸ ಹೊರಗಡೆ ಬಂದುಬಿಡ್ತಾನೆ. ರಾಕ್ಷಸ ಹೊರಗೆ ಬಂತಿದ್ದಂಗೆ ರಾಮ ಅವನಿಗೆ ಭಸ್ಮ ಮಾಡ್ತಾರೆ. ಬಾಣ ಬಿಟ್ಟು ಬಾಣದಲ್ಲಿ ಭಸ್ಮ ಮಾಡ್ತಾರೆ, ಅವನು ಸತ್ತೋಗ್ತಾನೆ. ಇದು ಒಂದು ಪ್ರಸಂಗ ಇಲ್ಲಿ ಬರುತ್ತೆ. ಅಂದರೆ ರಾಮನು ಕೂಡ ದೇವರು, ನೀವು ಮನುಷ್ಯ ಅಂತ ಅಂದ್ಕೊಳ್ಬೇಡಿ ಅನ್ನೋ ಒಂದು ಎಲ್ಲರಿಗೂ, ಪ್ರಪಂಚದಲ್ಲಿ ಎಲ್ಲರಿಗೂ ದಶರಥನಿಗೂ ಕೂಡ ಗೊತ್ತಿರಲ್ವಲ್ಲ, ನನ್ನ ಮಗ ಇನ್ನೂ 16 ವರ್ಷ, ಅವ್ನು ಯುದ್ಧ ಮಾಡೋಕ್ಕಾಗಲ್ಲ, ಬೇಡ ನಾನೇ ಬರ್ತೀನಿ ಅಂತೆಲ್ಲ ಹೇಳ್ತಾನೆ. ಅಂದರೆ ಸೊ ಇವ್ರಿಗೆಲ್ಲ ತಿಳಿಯಪಡಿಸ್ಬೇಕಿತ್ತು, ರಾಮ ಕೂಡ ದೇವರು ಅಂತ ಪ್ರಪಂಚಕ್ಕೆಲ್ಲ ರಾಮ ದೇವರು ಅನ್ನೋದು ತಿಳಿಸ್ಕೊಡೋ ಒಂದು ಉದ್ದೇಶದಿಂದ ಈ ಒಂದು ಪ್ರಸಂಗ ಬಂದಿರುತ್ತೆ. ನೀವು ಈ ಥರ ಒಂದು ಇದಕ್ಕೆ ಪೂರಕವಾಗಿರುವಂಥ ಒಂದು ದೇವಸ್ಥಾನವನ್ನು ಇದು ಹಿರೇಮಗಳೂರಿನಲ್ಲಿ ನೋಡ್ಬೋದು. ಹಿರೇಮಗಳೂರು ಕಣ್ಣನವರು ಪೂಜೆ ಮಾಡುವಂಥ ಕೋದಂಡರಾಮ ದೇವಸ್ಥಾನದಲ್ಲಿ ಸೀತೆಯು ರಾಮನ ಬಲಭಾಗದಲ್ಲಿದ್ದಾಳೆ, ಲಕ್ಷ್ಮಣ ರಾಮನ ಎಡಭಾಗದಲ್ಲಿ. ಅವರು ನಿಂತಿರೋ ಒಂದು ಸ್ಟೈಲು ಆರಾಮಾಗಿ ನಿಂತಿರೋ ಥರ ಇದೆ ಆ ಮೂರ್ತಿ. ಚೋಳರ ಕಾಲದದ್ದು, ತುಂಬ ಹಳೆಯ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಸಾಧ್ಯವಾದರೆ ನೋಡ್ಬೋದು. ಇವತ್ತಿಗೆ ಈ ಕಥೆ ಸಾಕು. ನಾಳೆ ಮತ್ತೆ ನಿಮಗೆ ತಾಟಕಿಯ ಒಂದು ಕಥೆಯನ್ನು ಹೇಳ್ತೇನೆ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ.